ರುಬ್ಬೋದೇನಿಲ್ಲ, ಬೆಲ್ಲದ ಪಾಕ ಇದ್ದರೆ ಅಷ್ಟೇ, 5 ನಿಮಿಷಕ್ಕೆ ಮಾಡ್ಬೋದು. ಕೆಲವು ವ್ಯೂವರ್ಸ್ ಕೇಳಿದ್ರು ಹೆಲ್ದಿ ಸ್ನ್ಯಾಕ್ಸ್ 11 ಗಂಟೆಗೆ ಮಕ್ಕಳಿಗೆ ಸ್ಕೂಲಲ್ಲಿ ಏನಾರು ತಿನ್ನೋದಕ್ಕೆ ಟಿಪ್ಸ್ ಕೊಡಿ, ಈ ಥರ ಐಟಮ್ ತಿಂಡಿ ಹೇಳ್ಕೊಡಿ ಅಂತ ಹೇಳಿದರು. ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಹುರ್ಗಡ್ಲೆ ಉಂಡೆ ಅಂತ ತುಂಬ ಈಸಿ. ನಾವು ಅವಾಗೆಲ್ಲ ಚಿಕ್ಕವ್ರಲ್ಲಿದ್ದಾಗ 1 ರೂಪಾಯಿಗೆ 4 ಕೊಡೋರು. ಇವಾಗ ಅದನ್ನು ನೆನೆಸ್ಕೊಂಡು ಮಕ್ಕಳಿಗೆ ಡೈಲಿ ಹೇಳ್ಕೊಡ್ತೀನಿ, ಉಂಡೆಗಳನ್ನ ಹೇಳ್ಕೊಡ್ತೀನಿ. ಇವತ್ತು ಹುರ್ಗಡ್ಲೆ, ಸ್ವಲ್ಪ ಎಳ್ಳು, ಏಲಕ್ಕಿ 1/4 ಸ್ಪೂನು, ಒಂದು 2.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಬೆಲ್ಲದ ಪಾಕ. ಇಷ್ಟಿದ್ದರೆ ಒಳ್ಳೆ ಉಂಡೆ ಮಾಡಿಕೊಂಡು ತಿನ್ಬೋದು. 12 ಗಂಟೆ ಒಳಗಡೆ ಸ್ನ್ಯಾಕ್ಸ್ ಹೇಳ್ತಾರೆ ಸ್ಕೂಲಲ್ಲಿ. ಆಮೇಲೆ 4 ಗಂಟೆಗೆ ಸ್ಕೂಲಿಂದ ಬಂದರೆ ಮಕ್ಕಳುಗಳಿಗೆ ಹೆಲ್ದಿ ಇರೋವಂಥದ್ದನ್ನ ಕೊಡಬೇಕು. ಎಳ್ಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಬೆಲ್ಲನೂ ಒಳ್ಳೆಯದೇ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಉಂಡೆ ಕೊಟ್ಟರೆ ಮಕ್ಕಳು ಆಟ ಆಡ್ಕೊಂಡು ಹಂಗೆ ತಿನ್ಕೊಂಡ್ಬಿಡ್ತಾರೆ ಎತ್ಕೊಂಡು. ಹಾಗಾಗಿ ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ಹಳೆಯ ಕಾಲದ್ದು ಟ್ರೆಡಿಷನ್ ರೆಸಿಪಿಗಳು. ಲಂಚ್ ಬಾಕ್ಸ್ಗೂ ಹಾಕ್ಬೋದು, ಇಲ್ಲಾಂದರೆ ಸಂಜೆ ಮಕ್ಕಳು ಸ್ನ್ಯಾಕ್ಸ್ಗೆ ತಿನ್ನಕ್ಕೆ ಕೊಡ್ಬೋದು. 11 ಗಂಟೆಗೆ ಬ್ರೆಡ್ಡು ಜಾಮು ಫ್ರೂಟ್ಸ್ ಹಾಕೋ ಬದಲು ಇದನ್ನು ನೀವು ಆಲ್ಟ್ರೇಟ್ ಮಾಡ್ಕೊಂಡು ಹಾಕೋಬೋದು. ತುಂಬ ಜನ ಆ್ಯಕ್ಚುಲಿ ಹಳೆ ಟ್ರೆಡಿಷನ್ ಫುಡ್ಗಳನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಎಲ್ಲ ಇನ್ಸ್ಟೆಂಟು ಟಕಟಕಾನಾಗಿ ಮಾಡಿಬಿಟ್ಟು ಅದು ಇದು ಹಾಕ್ಬಿಡ್ತಾರೆ. ಅದ್ರ ಬದಲು ಈ ಥರ ಒನ್ ಟೈಮು ಉಂಡೆ ಗಿಂಡೆ ಮಾಡಿಬಿಟ್ರೆ ಮಕ್ಕಳನ್ನು ತಿಂತಾರೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಹೋಮ್ ಮೇಡು, ಯಾರು ಬೇಕಾದರೂ ತಿನ್ಬೋದು. ಒಂದು 2 ದಿನಕ್ಕಾಗಷ್ಟು ಮಾಡಿಟ್ರು ಎಷ್ಟೊಂದು ಆಗುತ್ತೆ. ಈ ಥರ ತುಂಬ ಉಂಡೆಗಳನ್ನ ಹೇಳ್ಕೊಡ್ತೀನಿ ಇನ್ಮೇಲಿಂದ, ಎಲ್ಲರೂ ತಿನ್ಬೋದು. ಸೊ ಉಂಡೆಗಳ ಸೀರೀಸ್ ಇವಾಗ ಶುರುವಾಗ್ತಾ ಇದೆ ನಮ್ಮಲ್ಲಿ. ಸೊ ಡಿಫ್ರೆಂಟ್ ಆಗಿರುವಂಥ ಒಂದಷ್ಟು ಐಟಮ್ಸ್ಗಳನ್ನ, ಹೆಲ್ತಿ ಐಟಮ್ಸ್ಗಳನ್ನ ಇವಾಗ ಮನೇಲೇ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಅದು ತುಂಬ ವೆರಿ ಈಸಿ ಮೆಥಡ್ಸಲ್ಲಿ. ಸೊ ಇಷ್ಟು ಐಟಮ್ ಹೇಳಿದ್ದಾರೆ, ಇವಾಗ ಹೆಂಗೆ ಮಾಡ್ತಾರೆ ತೋರಿಸ್ತೀನಿ. 5 ಐಟಮು ಕಾಯಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಓಕೆ, ಆನ್ ಮಾಡಿಕೊಂಡೇ ಮಾಡೋದು ಬೇಡ ಇದು. ಇದು ಬೇಗ ತಳೆ ಹಿಡಿದು ಬಿಡುತ್ತೆ, ತುಂಬ ಸೆನ್ಸಿಟಿವ್ ಹುರ್ಗಡ್ಲೆ ಇದು. ಹಾಗಾಗಿ ಬಾಣಲಿ ಕಾಯಿಸ್ಬಿಟ್ಟು ಆಫ್ ಮಾಡ್ಕೊಂಡು ಅದರಲ್ಲೇ ಉರಿ ಆಫ್ ಮಾಡಿಬಿಟ್ಟು ಆ ಬೆಚ್ಚಗಿರೋ ಇದ್ರ ಮೇಲೆ ಸಾಕು, ಸುಮ್ಮನೆ ಬೆಚ್ಚಗೆ. ಯಾಕಂದರೆ ಇವಾಗ ಅದು ತುಂಬ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ, ಫ್ರೆಶ್ ಆಗಿರುತ್ತೆ ಹುರ್ಗಡ್ಲೆ. ಹುರಿದಿದ್ದಾಯ್ತು, ಬೆಚ್ಚಗೆ ಹುರ್ಕೊಂಡಿದ್ದಾರೆ. ಈಗ ಅದೇ ಬಾಣಲಿಗೆ ಬೆಲ್ಲದ ಪಾಕ ಹಾಕ್ತಾ ಇದ್ದಾರೆ. ಸ್ವಲ್ಪನೇ 1/4 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಒಂದೆಳೆ ಪಾಕ ಅಂತ ಬರಬೇಕು, ಯಾಕಂದ್ರೆ ಆಲ್ರೆಡಿ ಅದು ಬಿಸಿ ಮಾಡಿರೋದ್ರಲ್ಲಿ ಬೇಗ ಬಂದ್ಬಿಡುತ್ತೆ. ಕಡೆ ಬೆಲ್ಲದ ಪಾಕ ರೆಡಿ ಆಗೋಷ್ಟೊತ್ತಿಗೆ ಎಳ್ಳು ಕೂಡ ಒಂದು ಸ್ವಲ್ಪ ಹುರ್ಕೊಂಬಿಡಿ ಅಷ್ಟೇ. ಸುಮ್ಮನೆ ಇದು ಅಷ್ಟೇ ಹುರ್ಗಡ್ಲೆ ಥರ ಬಿಸಿ ಆಗಬೇಕು ಅಷ್ಟೇ, ಸ್ವಲ್ಪ ಬಿಸಿ ಆಗಬೇಕು. ಸ್ಟವ್ ಕಾಯಿಸ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಹಂಗೆ ಹುರ್ಕೊಳ್ಳಿ. ಅಷ್ಟೊತ್ತಿಗೆ ಅಲ್ಲಿ ಬೆಲ್ಲದ ಪಾಕನೂ ರೆಡಿ ಆಯಿತು. ಎಗರ್ತಾ ಇದೆ ನೋಡಿ. ಇಷ್ಟು ಬೆಚ್ಚಗಿದ್ರೆ ಸಾಕು, ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಉಂಡೆನಲ್ಲಿ ಎಳ್ಳು ಈ ಥರ ಇದ್ದರೆ. ಓಕೆ, ಬೆಲ್ಲದ ಪಾಕ ರೆಡಿನಾ? ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ಈಗ ಈ ಬೆಲ್ಲದ ಪಾಕ ರೆಡಿ ಆಗ್ತಾಯಿದೆ. ಇನ್ನೂ ಆಗಿಲ್ಲ. ಓಕೆ, ಯಾವ ಥರ ಕಂಡುಹಿಡಿಬೇಕು ಅಂದರೆ ಸ್ವಲ್ಪ ಬೆಲ್ಲದ ಪಾಕ ಆಗ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಹಿಂಗೆ ಮಾಡಿದಾಗ ಫಾಸ್ಟಾಗಿ ಬಂದರೆ ಆಗಿರಲ್ಲ. ಒಂದೆಳೆ ಪಾಕ ಅಂದರೆ ಈ ಥರ ನೋಡಿ, ಈ ಥರ ಬರಬಾರ್ದು, ಫಾಸ್ಟಾಗಿ ಹಿಂಗೆ ಬರಬಾರ್ದು, ಫಾಸ್ಟಾಗಿ ಬರಬಾರ್ದು. ಒಂದೆಳೆ ಪಾಕ ಆಯಿತು ಅಂದರೆ ಸ್ವಲ್ಪ ಸ್ಲೋ ಆಗುತ್ತೆ ಡ್ರಾಪು. ನೋಡಿ, ಸ್ವಲ್ಪ ಸ್ಲೋ ಆಯಿತು. ನೀನು ಕೆಳಗೆ ಇಟ್ಕೋಬೇಕು, ಮೇಲೆ ಇಟ್ಕೊಂಡು ತೋರಿಸಿದ್ರೆ ಆಗಲ್ಲ. ಅಲ್ಲೇ ತೋರಿಸು. ನೋಡಿ, ಇನ್ನೊಂದು ಸ್ವಲ್ಪ ಕೆಳಗೆ ತೋರಿಸು ಮಮ್ಮಿ. ಹಾಂ, ಇನ್ನೂ ಆಗಬೇಕು ನೋಡಿ, ಇನ್ನೂ ಸ್ಲೋ ಆಗಬೇಕು ಪಾಕ ಅಷ್ಟೇ. ಒಂದೆಳೆ ಪಾಕ ಅಂದರೆ ಆ ಥರ ಪಾಕ. ನೋಡಿ, ಸ್ವಲ್ಪ ಕಡಿಮೆನೂ ಆಯಿತು ಕ್ವಾಂಟಿಟಿ, ಪಾಕನೂ ಬಂತು ನೋಡಿ. ಓಕೆ, ಪಾಕ ರೆಡಿ ಆಯಿತು. ನೆಕ್ಸ್ಟು ಡಾರ್ಕ್ ಬಂತು, ನೊರೆ ಜಾಸ್ತಿ ಬರ್ತಾ ಇದೆಯಲ್ಲ, ಪಾಕ ಬಂತು ಅಂತ. ಇವಾಗ ಇದಕ್ಕೆ ಹುರ್ಗಡ್ಲೆ ಹಾಕೋತೀನಿ. ಓಕೆ, ಹುರ್ಗಡ್ಲೆನ ಹುರಿದು ಇಟ್ಕೊಂಡಿದ್ದು ಹುರ್ಗಡ್ಲೆ. ಆಮೇಲೆ ಹುರಿದಿರೋ ಎಳ್ಳು ಏಲಕ್ಕಿ ಪುಡಿ ಎರಡು ಹಾಕೋತೀನಿ ಒಟ್ಟಿಗೆ. ಏಲಕ್ಕಿ ಪುಡಿ ನಾವು ಯೂಸ್ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಕೂಡ ಏಲಕ್ಕಿ ಪುಡಿನೇ ಹಾಕಿದ್ವಿ. ತುಂಬಾ ಜನ ಏಲಕ್ಕಿ ಹಾಕಿಲ್ಲ ಅಂದ್ರೆ ನಾವು ಏಲಕ್ಕಿನ ಪುಡಿ ಮಾಡ್ಬಿಟ್ಟು ಹಾಕ್ತಿವಿ. ಯಾವಾಗ್ಲೂ ಯಾಕಂದ್ರೆ ಈಕ್ವಲ್ ಆಗಿ ಅದು ಫ್ಲೇವರ್ ಸ್ಪ್ರೆಡ್ ಆಗುತ್ತೆ. ಇಲ್ಲ ಅಂದ್ರೆ ಸಡನ್ ಆಗಿ ಬೈಕ್ ಸಿಕ್ಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಲ್ಲ. ಸೊ ಇದು ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ಪುಡಿ ಮಾಡ್ಕೊಂಡಾಗ. ಅಕ್ಕಿ ಹಿಟ್ಟು ತಗೊಂಡೆ ಅಲ್ವಾ, ಅಕ್ಕಿ ಹಿಟ್ಟು ಸ್ವಲ್ಪ ಬೈಂಡಿಂಗ್ಗೆ. ಓಕೆ, ಜಸ್ಟ್ ಬೈಂಡಿಂಗಿಗೋಸ್ಕರ ಅಕ್ಕಿ ಹಿಟ್ಟು ಹಾಕಬೇಕು. ಹೌದು, 1-1.5 ಸ್ಪೂನಷ್ಟು ಬೈಂಡಿಂಗು ಕ್ಲೀನಾಗಿ ಕುತ್ಕೊಳ್ಳುತ್ತೆ.
ಸ್ವಲ್ಪ ಗಟ್ಟಿ ಆಗೋ ತನಕ ನೋಡಿಕೊಂಡು ಅಕ್ಕಿ ಹಿಟ್ಟು ಹಾಕೋಬೇಕು. ನೋಡಿ ಈ ಥರ ಸಾಕು. ಹೀರ್ಕೊಂಡ್ಬಿಡುತ್ತೆ ಎಲ್ಲ ಫುಲ್ಲು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಬೇಕಾದರೂ ಓಕೆ, ಇಲ್ಲ ಕಮ್ಮಿಯಲ್ಲೇ ಮುಗಿಯುತ್ತೆ ಅಂದರೂ ಓಕೆ. ನೀಟಾಗಿ ಒಟ್ಟಿನಲ್ಲಿ ಬೈಂಡಿಂಗ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ರೆಡಿ ಆಯಿತು. ಉಂಡೆ ಕಟ್ಟೋದಷ್ಟೇ. ನೋಡಿ ತಳ ಫುಲ್ ಬಿಟ್ಕೊಂತು, ನೋಡಿ ಅದು ಫುಲ್ ಬಿಟ್ಕೊಂತು ತಳ. ಪಾಕ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಇದಕ್ಕೆ ಇವಾಗ ಉಂಡೆ ಕಟ್ಟೋದು. ಹಾಲಿಗೆ ತೊಗೊಂಬರ್ತೀನಿ, ಸ್ವಲ್ಪ ತಣ್ಣಗಾಗಬೇಕು, ಕೈ ಸುಟ್ಟೋಗ್ಬಿಡುತ್ತೆ. ಉಂಡೆ ಸ್ವಲ್ಪ ನೋಡ್ಕೊಳ್ಳಿ, ಬಿಸಿ ಒಂಚೂರು ತಣ್ಣಗೆ ಆಗ್ತಾ ಇದ್ದಂಗೆ ಕಟ್ಕೊಳ್ಳಿ, ಇಲ್ಲ ಅಂದರೆ ಆಗಲ್ಲ, ಬರಲ್ಲ ಅದು, ಆಮೇಲೆ ಪುಡಿ ಪುಡಿ ಹೋಗುತ್ತೆ. ಸೊ ಇದೊಂದು ಟಾಸ್ಕು, ಮಾಡೋದು ಒಂದು ಟಾಸ್ಕ್ ಅಲ್ಲ, ಉಂಡೆ ಕಟ್ಟೋದೇ ಒಂದು ಟಾಸ್ಕ್ ಇದು. ಉಂಡೆ ಬಂದಿಲ್ಲ ಅಂದ್ರೆ ಹಂಗೆ ತಿನ್ಕೋಬೋದು, ಪರವಾಗಿಲ್ಲ. ಉಂಡೆ ಮಾಡಿದ್ದೀನಿ, ಇಲ್ಲ ಇಲ್ಲಿ ಮಾಡಿದ್ದಾರೆ. ಬಿಸಿಗೆ ಅದು ನೀವು ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕ್ತೀನಿ ಅಂದರೆ ಉಂಡೆ ಕಟ್ಟೆ ಕೊಡಬೇಕು. ನಾವು ಮನೆಯಲ್ಲ ತಿನ್ಕೋತೀವಿ ಅಂದರೆ ಪುಡಿನೇ ತಿನ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಿಸಿ ಗೈಸ್, ಸೊ ನೋಡಿಕೊಂಡು ಉಂಡೆ ಕಟ್ಕೊಳ್ಳಿ. ಏನು ಉಂಡೆ? ಕಡಲೆ ಉಂಡೆ. ಕಡಲೆ ಊಸ್ಕಡಲೆ ಹುರ್ಗಡ್ಲೆ ಉಂಡೆ ಇಸ್ ರೆಡಿ. ಅಪ್ಪ ಸುಡ್ತೈತೆ ನನಗೇನೆ, ನೀನು ಕಟ್ಟಕ್ಕೆ ಇನ್ನೆಷ್ಟು ಕಷ್ಟ ಆಯ್ತೈತೆ ಅದು. ಈ ಥರ ಒಂದು 3 ಹಾಕಿದ್ರೆ ಮಕ್ಕಳಿಗೆ ಚೆನ್ನಾಗಾಗುತ್ತೆ, ಮತ್ತು ಆ್ಯಕ್ಚುಲಿ ಒಳ್ಳೆಯದು ಆರೋಗ್ಯಕ್ಕೆ. ಯಪ್ಪ ಬಿಸಿ. ಬಿಸಿಯಲ್ಲಿ ತಿಂದ್ರೇ ಒಂದು ಟೇಸ್ಟ್ ಇರುತ್ತೆ, ತಣ್ಣಗಾದ್ಮೇಲೆ ತಿಂದರೆ ಇನ್ನೊಂದು ಟೇಸ್ಟ್ ಇರುತ್ತೆ. ಇದು ತಣ್ಣಗಾದ್ಮೇಲೆ ತಿಂದರೆ ಸ್ವಲ್ಪ ಕಲ್ತರ ಆಗಿರುತ್ತೆ. ಗಟ್ಟಿ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಕಲ್ಲಲ್ಲ, ಸ್ವಲ್ಪ ಗಟ್ಟಿ ಆಗಿದೆ. ಚೆನ್ನಾಗಿದೆ, ಸ್ವೀಟು ಎಲ್ಲ ಕರೆಕ್ಟ್ ಇದೆ, ಎಲ್ಲ ಪರ್ಫೆಕ್ಟ್ ಇದೆ, ಏನು ಕಷ್ಟಬೇಡ. ತುಂಬ ಸಿಂಪಲ್. ಇದು ಎಲ್ಲರ ಮನೆಯಲ್ಲೂ ಮಾಡ್ತೀರಾ. ಅಂದರೆ ಹೆಂಗೆ ಅಂದರೆ ಬೇರೆ ಬೇರೆ ಫುಡ್ಗಳಿಗೆ ಅಡಿಕ್ಟ್ ಆಗ್ತಾ ನಾವು ಕೆಲವೊಂದು ಟ್ರೆಡಿಷನ್ ಫುಡ್ನ ಮರ್ತೋಗ್ಬಿಡ್ತೀವಿ, ಅದೇ ಪ್ರಾಬ್ಲಮ್ಮು. ಈ ಉಂಡೆಗಳನ್ನೆಲ್ಲ ಯೂಶ್ವಲಿ ಮದುವೆ ಶಾಸ್ತ್ರದಲ್ಲಿ, ತಟ್ಟೆ ಜೋಡಿಸೋ ಶಾಸ್ತ್ರದಲ್ಲಿ ಇಡ್ತಾರೆ. ಮೆಚ್ಚುಡಾದಾಗ ಹೆಣ್ಮಕ್ಳ ಮುಂದೆ ತಟ್ಟೆಯಲ್ಲಿ ಇಡ್ತಾರೆ. ನನಗೂ ಇಷ್ಟು ಟಪ್ಪ ಇಟ್ಟಿದ್ರು, ಅವಾಗೆಲ್ಲ ತಿನ್ನಿಲ್ಲ ಬಿಡಿ ನಾನು. ಇದು ಎಳ್ಳುಂಡೆ, ಆಮೇಲೆ ಏನೇನೋ ಉಂಡೆಗಳು, ಕಳ್ಳಕಾಯಿ ಉಂಡೆ, ಏನೇನೋ ಹಾಕಿ ಇಡೋರು ಅವಾಗ. ಬಟ್ ಇವಾಗ ಜನ ಇದೆಲ್ಲ ಮರ್ತೋಗ್ಬಿಡೋರೆ, ಯಾರೂ ತಿನ್ನೋದಿಲ್ಲ. ಸೊ ಹಾಗಾಗಿ ಕೆಲವೊಂದಷ್ಟು ಓಲ್ಡ್ ರೆಸಿಪಿನ ಮರ್ತೋಗಿರ್ತಾರಲ್ವಾ, ಸೊ ಒಂದು ರಿಮೈಂಡರ್ ಮಾಡೋಣ ಅಂತ ಮಾಡ್ತಿರೋದು ಅಷ್ಟೇ. ಇದೆಲ್ಲರ ಮನೇಲೂ ಮಾಡ್ತೀರಾ, ಬಟ್ ಅಯ್ಯೋ ಟೈಮ್ಲಿ ಮರ್ತೋಗಿರ್ತೀವಿ ಅಂತ ಹೇಳಿ ಸ್ವಲ್ಪ ನೆನ್ಸೋಣ ಅಂತ ಮಾಡಿದಷ್ಟೇ. ಮಕ್ಳಿಗೂ ಕೊಡ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ಬೋದು. ಸೊ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಗಿಬ್ಬದೆಲ್ಲ ಏನೂ ಇಲ್ಲ, ಟಕ್ಕನಾಗಿ ಮಾಡ್ಬೋದು. ಉಂಡೆ ಕಟ್ಟೋದು ಸ್ವಲ್ಪ ಬಿಸಿ ನೋಡ್ಕೊಳ್ಳಿ ಅಷ್ಟೇ, ಬಿಟ್ಟರೆ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಮಕ್ಳ ಬಾಕ್ಸ್ಗೂ ಯೂಸ್ ಮಾಡಿ, ಹಾಕಿ ಕಳಿಸಿ.